ಹಾಯ್ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರ್ಯಾರು ಇದಿರಲ್ಲ ಅವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಏನಪ್ಪಾ ಅಂದ್ರೆ ಇವತ್ತು 31ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಅದು 2 ಗಂಟೆ ನಂತರ ಎಲ್ಲರ ಖಾತೆಗೆ ಜಮಾ ಆಗತ್ತೆ ಅಂತ ಒಂದು ಒಳ್ಳೆ ಗುಡ್ ನ್ಯೂಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದಾರಲ್ಲ, ಗೃಹಲಕ್ಷ್ಮಿ ಯೋಜನೆ ನಡೆಸ್ತಾ ಇರೋರು, ಅವರು ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಜಿಲ್ಲೆಗಳಿಗೆ ಈ ಹಣ ಜಮಾ ಆಗಿದೆ ಮತ್ತೆ ಜಮಾ ಆಗದೆ ಇರೋರು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಕೆಲವೊಂದು ಜಿಲ್ಲೆಗೆ ಇವಾಗ ಹಣ ಆಲ್ರೆಡಿ ಜಮಾ ಆಗಿ ಶುರು ಆಗಿದೆ, ಕೆಲವೊಂದು ಜಿಲ್ಲೆಗೆ ಏನು ಹಣ ಬಂದಿಲ್ಲ. ಬರ್ದೇ ಇರೋಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಒಂದೇ ಟೈಮ್ ಹಣ ಜಮಾ ಆಗಲ್ಲ. 2-3 ದಿನ ತಗೊಳುತ್ತೆ, ಹಿಂದೆ ಮುಂದೆ ಆಗತ್ತೆ, ಬಟ್ ಹಣ ಜಮಾ ಆಗತ್ತೆ. ನಿಮ್ಗೆ ಏನಾದ್ರೂ ಹಣ ಬಂದಿದೆ ಬರೋದು ಹಾಗೆ ಏನಾದ್ರೂ ಇದ್ರೆ ನಿಮ್ ಡಿಬಿಟಿ ಅಂತ ಆ್ಯಪ್ ಇರುತ್ತೆ, ಅದರಲ್ಲಿ ಹೋಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಇದು ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಿ ಅಲ್ಲಿ ನೀವು ಚೆಕ್ ಮಾಡಬಹುದು. ಅಲ್ಲಿ ಡಿಬಿಟಿ ಪುಷ್ಟ ಅಂತ ಬಂದಿದ ತಕ್ಷಣ ನಿಮ್ಗೆ ಹಣ ನಿಮ್ ಖಾತೆಗೆ ಜಮಾ ಆಗತ್ತೆ ಅಂತ ಅರ್ಥ, ಅದು ಗ್ಯಾರಂಟಿ. ಅದು ಡಿಬಿಟಿ ಪುಷ್ಟ ಅಂತ ಬಂದಿದ ತಕ್ಷಣನೇ ವಿದಿನ್ 1 ಡೇ ಅಲ್ಲ 2 ಡೇಸ್ ಅಲ್ಲಿ ನಿಮ್ಗೆ ನಿಮ್ ಖಾತೆಗೆ ಹಣ ಜಮಾ ಆಗತ್ತೆ. ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಗೆ ಯಾರ್ಯಾರು ಕೆಲವೊಂದಿಷ್ಟು ಜಿಲ್ಲೆಗೆ ಆಲ್ರೆಡಿ ಹಣ ಬಂದ್ಬಿಟ್ಟಿದೆ. ಇವಾಗ ಬೆಳಗಾವಿ ಆಗ್ಲಿ, ಬೆಂಗಳೂರು ಆಗ್ಲಿ, ಮತ್ತೆ ದಾವಣಗೆರೆ ಆಗ್ಲಿ, ಕೆಲವೊಂದಿಷ್ಟು ಕಡೆ ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಿಮ್ಗೂ ಬರುತ್ತೆ, ನಿಮ್ಗೂ ಹಣ ಕ್ರೆಡಿಟ್ ಆಗತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕು, ವೇಟ್ ಮಾಡಿ. ಒಂದ್ ವೇಳೆ ಬರ್ದೇ ಇದ್ರೆ ಏನ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.